ನಮಗೆ ಗೊತ್ತಿಲ್ಲದೆ ಸೈಲೆಂಟ್ ಆಗಿ ನಾವು ದಿನ ತಿಂತಿರೋ ಆಹಾರದಿಂದ ನಮ್ಮ ನರಗಳು ವೀಕ್ ಆಗ್ತಾ ಇರಬಹುದಾ? ನರ ದೌರ್ಬಲ್ಯ, ಕೈಕಾಲುಗಳಲ್ಲಿ ಜುಮ್ ಬರುವಂತಹದ್ದು, ಸೆಳೆತ ಬರುವಂತಹದ್ದು, ಚುಚ್ಚಿದಂಗ ಆಗುವಂತಹದ್ದು, ಉರಿ ಬರುವಂತಹದ್ದು, ಇವೆಲ್ಲ ನರ ದೌರ್ಬಲ್ಯದ ಲಕ್ಷಣಗಳು. ಪ್ರತಿನಿತ್ಯ ಬಹಳಷ್ಟು ಜನ ಇದರಿಂದ ಬಳಲ್ತಾ ಇದ್ದಾರೆ. ಆದ್ರೆ ಸರಿಯಾದ ಪೌಷ್ಟಿಕ ಆಹಾರ ತಗೊಳ್ಳೋದ್ರಿಂದ ಇದನ್ನ ನಾವು ಸರಿಪಡಿಸ್ಕೋಬಹುದು ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ನಾವು ದಿನ ತಿಂತಿರುವಂತಹ ಕೆಲವೊಂದು ಆಹಾರಗಳಿಂದ ಈ ನರ ದೌರ್ಬಲ್ಯ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಆಶ್ಚರ್ಯ ಆಗುತ್ತಲ್ವಾ? 6 ಮುಖ್ಯವಾದ ಅಂಶಗಳನ್ನ ನಾವು ಆಹಾರದಲ್ಲಿ ಅವಾಯ್ಡ್ ಮಾಡೋದ್ರಿಂದ, ಅಂದ್ರೆ ಅದನ್ನ ಕಡಿಮೆ ಮಾಡಿ ಬಿಟ್ಬಿಡೋದ್ರಿಂದ ನಮ್ಮ ನರದ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ. ಅದ್ಯಾವುದು ಅಂತ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ನರ ದೌರ್ಬಲ್ಯ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇರೋರಿಗೆ, ಈ ಕೈಕಾಲುಗಳಿಗೆ ಹೋಗ್ತಾ ಇರುವಂತಹ ನರದ ರಕ್ತ ಸಂಚಾರ ಕಡಿಮೆ ಆದಾಗ, ಅದರಲ್ಲಿ ಉರಿಯೂತ ಹೆಚ್ಚಾದಾಗ, ಒಳಗಡೆ ಇರುವಂತಹ ಆಕ್ಸಿಡೇಟಿವ್ ಸ್ಟ್ರೆಸ್ ಹೆಚ್ಚಾಗ್ಬಿಟ್ಟಾಗ, ಕೆಲವೊಂದು ವಿಟಮಿನ್ಗಳ ಕೊರತೆಯಿಂದಾಗ, ವಿಟಮಿನ್ B12, ವಿಟಮಿನ್ ಡಿ, ಮ್ಯಾಗ್ನೀಷಿಯಂ, ಈ ರೀತಿ ಕೆಲವೊಂದು ಖನಿಜಾಂಶಗಳು ಕಡಿಮೆ ಆದಾಗ, ಕೆಲವೊಂದು ಟಾಕ್ಸಿನ್ಸ್ಗಳು ಹೆಚ್ಚಾದಾಗ, ಅದಕ್ಕೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡುವಂತಹ ವಿಷ ಪದಾರ್ಥಗಳು ನಮ್ಮ ಆಹಾರದಲ್ಲಿ ಇದ್ದಾಗ, ಈ ಎಲ್ಲ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಯಾವ ಆಹಾರದಿಂದ ಈ ಉರಿಯೂತವನ್ನು ಕಡಿಮೆ ಮಾಡ್ಬೋದು, ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಬೋದು, ಯಾವ್ದು ಟಾಕ್ಸಿನ್ಸ್ ಗಳಿದೆಯೋ ಅದನ್ನ ಸರಿಯಾಗಿ ನಾವು ವಿಮರ್ಶೆ ಮಾಡ್ತಾ ಹೋದಾಗ ನಾವು ತಿನ್ನುವಂತ ಆಹಾರದಲ್ಲಿ ಏನ್ ಬದಲಾವಣೆಗಳನ್ನು ಮಾಡಬೇಕು ಅಂತ ನಮ್ಗೆ ಅರ್ಥ ಆಗುತ್ತೆ. ಮೊದಲನೇದು ಸಕ್ಕರೆ ಮತ್ತು ಸಕ್ಕರೆ ಮಿಶ್ರಿತ ಆಹಾರಗಳು. ನಮ್ಮ ನರಗಳ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನ ಸರಿಯಾಗಿ ಮೇಂಟೈನ್ ಮಾಡಬೇಕು. ನಾವು ತುಂಬಾ ಸ್ವೀಟ್ ತಿಂತಾ ಇದ್ದೀವಿ ಅಂದ ತಕ್ಷಣ ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಅವಾಗ ನರಗಳಲ್ಲಿ ಉರಿಯೂತ ಬಂದು ತೊಂದರೆ ಆಗುತ್ತೆ. ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಹೆಚ್ಚಾಗ್ತಾ ಹೋಯ್ತು ಅಂದ ತಕ್ಷಣ ಇನ್ಸುಲಿನ್ ಉತ್ಪತ್ತಿ ಹೆಚ್ಚಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ. ಅವಾಗ ಮತ್ತೆ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ಮತ್ತೆ ನರದ ಮೇಲೆ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಆದ್ರಿಂದ ಸಕ್ಕರೆ ಪ್ರಮಾಣವನ್ನು ಲಿಮಿಟ್ ಮಾಡೋದು ಬಹಳ ಮುಖ್ಯ. ನಾವು ಬಹಳಷ್ಟು ಸಕ್ಕರೆಗಳನ್ನು ತಿಂತಾ ಇರ್ತೀವಿ. ತುಂಬಾ ಸ್ವೀಟ್ ತಿನ್ನುವಂತಹ ಅಭ್ಯಾಸ ಇರುತ್ತೆ, ಅದನ್ನ ಕಡಿಮೆ ಮಾಡಬೇಕು. ಕೆಲವೊಬ್ಬರಿಗೆ ಮೊಸರನ್ನು ತಿನ್ಬೇಕಾದ್ರೂ 1-2 ಚಮಚ ಸಕ್ಕರೆ ಹಾಕೊಂಡು ತಿನ್ನುವಂತಹ ಅಭ್ಯಾಸ ಇರುತ್ತೆ. ಈ ರೀತಿ ಅಭ್ಯಾಸಗಳನ್ನ ನಾವು ಬಿಡ್ತಾ ಬರಬೇಕು. ತುಂಬಾ ಚಾಕ್ಲೇಟ್ ತಿನ್ನುವಂಥದ್ದು, ಈ ಸ್ವೀಟ್ಗಳನ್ನು ತಿನ್ನೋದು, ಪೇಸ್ಟ್ರೀಸ್ಗಳನ್ನು ತಿನ್ನೋದು, ಬೇಕರಿ ಐಟಮ್ಸ್ಗಳನ್ನು ತಿನ್ನೋದು, ಅದೆಲ್ಲದರಲ್ಲೂ ಬಹಳ ಸಕ್ಕರೆ ಹೆಚ್ಚಿರುತ್ತೆ. ಅದನ್ನ ಕಡಿಮೆ ಮಾಡೋದನ್ನ ನಾವು ಕಲಿಬೇಕು. ಟೀ, ಕಾಫಿಗಳಿಗೂ ನಾವು ಸಕ್ಕರೆ ಹಾಕೊಂಡು ಕುಡಿತೀವಿ, ಅದನ್ನ ಬಿಟ್ರೆ ಬಹಳ ಒಳ್ಳೆಯದು, ನರಗಳಿಗೆ ಒಳ್ಳೇದಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಈ ಸಕ್ಕರೆ ಕಾಯಿಲೆ ಇರುವಂತವರು ಟೀ, ಕಾಫಿನ ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂದ್ರೆ ಆಸ್ಪಾರ್ಟೇಮ್, ಈ ರೀತಿ ಕೆಲವೊಂದು ಕೆಮಿಕಲ್ಸ್ ಗಳಿರುವಂತಹ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಗಳನ್ನ ಹಾಕೊಂಡು ತಗೋತಾರೆ. ಅದು ನ್ಯೂರೋಟಾಕ್ಸಿನ್ ಅಂತ ಹೇಳ್ತೀವಿ. ಅದರಿಂದನೂ ನರಕ್ಕೆ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುತ್ತೆ. ಅದರಿಂದ ಅದನ್ನು ಬಿಡುವಂತಹದ್ದು ಒಳ್ಳೆಯದು. ಈ ಸೋಡಾದಲ್ಲಿ ಕೆಲವೊಂದಷ್ಟು ಸಕ್ಕರೆ ಮಿಶ್ರಿತ ಸೋಡಾ ಬೆವರೇಜಸ್ ಗಳನ್ನ ನಾವು ಕುಡಿತೀವಿ. ಅದರಲ್ಲಂತೂ ತುಂಬಾ ಸಕ್ಕರೆ ಇರುತ್ತೆ. ಆ ರೀತಿಯಾದಂತಹ ಡ್ರಿಂಕ್ಸ್ ಗಳನ್ನ ಕುಡಿಯುವಂತಹ ಅಭ್ಯಾಸವನ್ನ ನಾವು ಬಿಡ್ತಾ ಬರುವಂತದ್ದು ಒಳ್ಳೆಯದು. ಇದ್ರ ಬದಲು ಆರೋಗ್ಯಕರ ಆಪ್ಷನ್ಸ್ಗಳು, ಆಯ್ಕೆಗಳನ್ನ ನಾವು ಮಾಡ್ತಾ ಹೋಗ್ಬೇಕು. ನಮ್ಗೆ ಸ್ವೀಟ್ ತಿನ್ಬೇಕು ಅಂತ ಅನ್ಸಿದಾಗ ಕೆಲವೊಂದಿಷ್ಟು ಡ್ರೈ ಫ್ರೂಟ್ಸ್ ಗಳನ್ನ ತಗೋಬಹುದು, ಡೇಟ್ಸ್ ಅನ್ನ ತಿನ್ಬಹುದು, ಅಥವಾ ಕೆಲವೊಂದಿಷ್ಟು ಹಣ್ಣುಗಳನ್ನ ತಿನ್ಬಹುದು. ಹಣ್ಣುಗಳಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ನಾರಿನಂಶ ಸಿಗುತ್ತೆ, ವಿಟಮಿನ್ಗಳು ಸಿಗುತ್ತೆ, ಈ ಆಂಟಿ ಆಕ್ಸಿಡೆಂಟ್ಸ್ಗಳು ಸಿಗುತ್ತೆ, ನರಗಳು ಬಹಳ ಚೆನ್ನಾಗಿರುತ್ತೆ. ಕಿತ್ಲೆ ಹಣ್ಣು, ಆಪಲ್, ಈ ಬೆರ್ರಿ ಹಣ್ಣುಗಳನ್ನ ತಿನ್ನೋದ್ರಿಂದ ನಮ್ಗೆ ಸ್ವೀಟ್ ತಿಂದಾಗೂ ಆಗುತ್ತೆ ಮತ್ತು ನಮ್ಮ ನರಗಳಿಗೂ ಒಳ್ಳೇದಾಗ್ತಾ ಬರುತ್ತೆ. ಈ ರೀತಿಯಾದಂತಹ ಆರೋಗ್ಯಕರ ಆಯ್ಕೆಗಳನ್ನ ನಾವು ಮಾಡ್ತಾ ಬರ್ಬೇಕು. ಎರಡನೇದು ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್. ನಾವು ಪ್ರತಿನಿತ್ಯ ತಿನ್ನುವಂಥ ಆಹಾರದಲ್ಲಿ ಮುಖ್ಯವಾದಂತಹ ಭಾಗ ಏನಿರುತ್ತೆ? ಅನ್ನ, ಚಪಾತಿ, ಈ ರೀತಿ ಅಕ್ಕಿ, ಗೋಧಿಯಿಂದ ಮಾಡಿರುವಂತಹ ಆಹಾರ ಪದಾರ್ಥಗಳಿರುತ್ತೆ. ಆದರೆ ಇದು ರಿಫೈನ್ ಮಾಡಿರುವಂತಹ ಆಹಾರ ಧಾನ್ಯಗಳನ್ನ ನಾವು ಉಪಯೋಗಿಸ್ಕೊಂಡ್ರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ವಿಟಮಿನ್ಗಳು ಇರೋದಿಲ್ಲ. ಕೆಲವೊಂದಿಷ್ಟು ಈ ಫೈಬರ್ಗಳೆಲ್ಲ ಹೋಗ್ಬಿಟ್ಟಿರುತ್ತೆ. ಆವಾಗ ನಾವು ವೈಟ್ ರೈಸ್, ಬಿಳಿ ಅಕ್ಕಿಯನ್ನ ತಿಂದ್ರೆ, ಅಥವಾ ರಿಫೈನ್ ಮಾಡಿರುವಂತಹ ಗೋಧಿಯನ್ನ ತಗೊಂಡು ಉಪಯೋಗಿಸಿದ್ರೆ, ಅಥವಾ ಈ ಮೈದಾ, ಈ ರೀತಿಯಾದಂತಹ ರಿಫೈನ್ಡ್ ಪ್ರಾಡಕ್ಟ್ಸ್ ಅನ್ನ ತಗೊಳ್ಳೋದ್ರಿಂದ ನಮ್ಮ ನರಗಳಿಗೆ ಇನ್ನಷ್ಟು ತೊಂದರೆ ಆಗ್ತಾ ಹೋಗುತ್ತೆ. ಇದೆಲ್ಲದರಿಂದನೂ ಸಡನ್ ಆಗಿ ಮತ್ತೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತೆ, ಉರಿಯೂತ ಹೆಚ್ಚಾಗುತ್ತೆ, ನಮ್ಮ ನರಗಳಿಗೆ ಡ್ಯಾಮೇಜ್ ಆಗ್ತಾ ಬರುತ್ತೆ, ಇನ್ಸುಲಿನ್ ಹೆಚ್ಚಾಗಿ ಡ್ಯಾಮೇಜ್ ಆಗ್ತಾ ಬರುತ್ತೆ. ಅದರಿಂದ ಅದನ್ನ ನಾವು ತಪ್ಪಿಸ್ಬೇಕು ಅಂತಂದ್ರೆ ಮುಖ್ಯವಾಗಿ ಈ ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿಯನ್ನ ಬಳಸಬೇಕು, ಕೆಂಪಕ್ಕಿಯನ್ನ ಬಳಸಬೇಕು, ಕುಚಲಕ್ಕಿಯನ್ನ ಬಳಸಬಹುದು. ಈ ಹೋಲ್ ಗ್ರೈನ್ ವೀಟ್ ಅಂದ್ರೆ ಹೋಲ್ ಗ್ರೈನ್, ಮಲ್ಟಿಗ್ರೈನ್ ಗೋಧಿಯನ್ನ ಬಳಸಿದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತೀವಿ. ಗೋಧಿಯಲ್ಲೂ ಕೂಡ ಈ ಸಕ್ಕರೆ ಕಾಯಿಲೆ ಇರೋರಿಗೆ ನೀವು ಅನ್ನ ತಿನ್ನೋದ್ರ ಬದಲು ಚಪಾತಿ ತಿನ್ನಿ ಅಂತ ತಪ್ಪು ಕಲ್ಪನೆ ಬಹಳಷ್ಟು ಜನರಿಗಿರುತ್ತೆ. ಚಪಾತಿಯಲ್ಲೂ ಇರುವಂತದ್ದು ಇದೇ ಶರ್ಕರೆ ಪಿಷ್ಟ, ಇದೇ ಕಾರ್ಬೋಹೈಡ್ರೇಟ್ಸೇ ಇರುವಂತದ್ದು. ಅದರಿಂದನೂ ಸಡನ್ ಆಗಿ ಶುಗರ್ ಜಾಸ್ತಿಯಾಗಿ ಮತ್ತೆ ಈ ನರಗಳಿಗೆ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುತ್ತೆ.
ಆದ್ರೆ ಗೋಧಿಯನ್ನು ತಿನ್ನುವಂತಹ ಕೆಲವೊಬ್ಬರಿಗೆ ಗ್ಲೂಟನ್ ಅಂತ ಇರುತ್ತೆ ಗೋಧಿಯಲ್ಲಿ, ಅದರಿಂದನೂ ಕೂಡ ಈ ನಮ್ಮ ವಿಟಮಿನ್ B12 ನಮ್ಮ ದೇಹದಲ್ಲಿ ಹೀರ್ಕೊಳ್ಳುವಂತಹ ಪ್ರಮಾಣ ಕಡಿಮೆ ಆಗೋದ್ರಿಂದ ನರಗಳಿಗೆ ಡ್ಯಾಮೇಜ್ ಆಗ್ಬೋದು. ಅದರಿಂದ ಈ ನಿಮ್ಗೆ ತುಂಬಾ ನರದ ಸಮಸ್ಯೆ ಇದೆ ಅಂತಂದ್ರೆ ಚಪಾತಿ ತಿನ್ನುವಂಥದ್ದನ್ನು ಕೂಡ ನಾವು ಕಡಿಮೆ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ ಅಂತ ನಾವು ಹೇಳ್ಬೋದು. ಅದರಲ್ಲೂ ಹೆಚ್ಚು ಹೆಚ್ಚು ಇಡೀ ಧಾನ್ಯಗಳನ್ನ ಬಳಸಬೇಕು. ಸಿರಿಧಾನ್ಯಗಳನ್ನ ನಾವು ಬಳಸೋದ್ರಿಂದ, ನವಣೆ ಅಕ್ಕಿಯನ್ನ ಬಳಸೋದ್ರಿಂದ ಇವೆಲ್ಲದರಲ್ಲೂ ಕೂಡ ಈ ನಾರಿನಂಶ ಹೆಚ್ಚಿರುತ್ತೆ, ವಿಟಮಿನ್ಗಳು ಹೆಚ್ಚಿರುತ್ತೆ, ಆಂಟಿ ಆಕ್ಸಿಡೆಂಟ್ಸ್ಗಳು ಹೆಚ್ಚಿರುತ್ತೆ. ಅದರಿಂದ ನಮ್ಮ ನರಗಳಿಗೆ ಒಳ್ಳೇದಾಗ್ತಾ ಹೋಗುತ್ತೆ. ಮೂರನೇದು ಹೈ ಸೋಡಿಯಂ ಫುಡ್ಸ್, ಅಂದ್ರೆ ಹೆಚ್ಚು ಉಪ್ಪಿರುವಂತ ಆಹಾರ ಪದಾರ್ಥಗಳನ್ನ ನಾವು ಕಡಿಮೆ ಮಾಡ್ತಾ ಬರಬೇಕು. ಉಪ್ಪು ಹೆಚ್ಚು ತಗೊಂಡಷ್ಟು ನಮ್ಮ ದೇಹದಲ್ಲಿ ರಕ್ತದೊತ್ತಡ BP ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ಈ ಕೈಕಾಲುಗಳಲ್ಲಿರುವಂತಹ ನರಗಳಿಗೆ ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಹೆಚ್ಚು. ಹೆಚ್ಚು ಉಪ್ಪು ತಗೊಂಡಷ್ಟು ನಮ್ಮ ದೇಹದಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಹೆಚ್ಚಾಗುತ್ತೆ. ಕೈಕಾಲುಗಳಲ್ಲಿ ಊತ ಬಂದ್ಬಿಡ್ಬೋದು. ಆವಾಗ ಈ ನರಗಳ ಮೇಲೆ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುತ್ತೆ. ಉರಿಯೂತ ಕೂಡ ಹೆಚ್ಚಾಗುತ್ತೆ. ಅದರಿಂದ ಸಕ್ಕರೆ, ಮೈದಾ ಮತ್ತು ಉಪ್ಪು ಈ ಮೂರನ್ನು ನಾವು ಬಿಳಿ ವಿಷ ಅಂತ ಹೇಳ್ತೀವಿ. ಉಪ್ಪು ನಾವು ಸಾಮಾನ್ಯವಾಗಿ ಎಲ್ಲ ಅಡುಗೆಯಲ್ಲಿ ಉಪಯೋಗಿಸ್ತೀವಿ, ಆದ್ರೆ ಮೇಲುಪ್ಪನ್ನ ನಾವು ಹಾಕೋಬಾರ್ದು. ಅಂದ್ರೆ ಈ ತಟ್ಟೆಯಲ್ಲಿ ಮತ್ತೆ ಉಪ್ಪು ಹಾಕೊಂಡು ಎಲ್ಲದಕ್ಕೂ ಉಪ್ಪನ್ನ ಹಾಕೊಂಡು ಎಲ್ಲದಕ್ಕೂ ಹೆಚ್ಚು ಉಪ್ಪನ್ನು ಹಾಕುವಂತಹ ಆ ಅಭ್ಯಾಸವನ್ನ ನಾವು ಬಿಡ್ತಾ ಬರಬೇಕು. ಸಾಮಾನ್ಯವಾಗಿ ನಾವು ನಮ್ಮ ಮನೆಯಲ್ಲಿ ನಾವು ಉಪಯೋಗಿಸುವಂತಹ ಉಪ್ಪಿನ ಪ್ರಮಾಣವನ್ನು ನಿಧಾನವಾಗಿ ನಾವು ಕಡಿಮೆ ಮಾಡ್ತಾ ಬಂದ್ರೆ ನಮ್ಮ ಟೇಸ್ಟ್ ಬಡ್ಸ್, ನಮ್ಮ ದೇಹ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಅದರಿಂದ ಸುಲಭವಾಗಿ ಒಂದು 2-3 ತಿಂಗಳುಗಳಲ್ಲಿ ನಾವು ಅದನ್ನ ಟ್ರೈನ್ ಮಾಡ್ತಾ ಹೋದಷ್ಟು ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ ಅಂತ ನಾವು ಹೇಳ್ಬೋದು. ಹೆಚ್ಚು ಬೇರೆ ಪ್ರಾಸೆಸ್ಡ್ ಆಹಾರವನ್ನ ನಾವು ಕಡಿಮೆ ಮಾಡ್ತಾ ಬರ್ಬೇಕು. ಉಪ್ಪು ಹೆಚ್ಚೆಲ್ಲಿರುತ್ತೆ, ಚಿಪ್ಸ್ಗೆ ಹೆಚ್ಚು ಉಪ್ಪು ಹಾಕಿರ್ತಾರೆ, ಈ ಬೇಕರಿ ಐಟಮ್ಸ್ ಅಲ್ಲಿ ಹೆಚ್ಚಿರುತ್ತೆ, ಫಾಸ್ಟ್ ಫುಡ್ ಅಲ್ಲಿ ಉಪ್ಪು ಜಾಸ್ತಿ ಇರುತ್ತೆ, ಸ್ಟೋರ್ ಮಾಡಿರುವಂತಹ ಆಹಾರ ಅಂದ್ರೆ ಮುಂಚೆ ಕ್ಯಾನ್ ಮಾಡಿರುವಂತಹ ಸ್ಟೋರ್ ಮಾಡಿರುವಂತಹ ಆಹಾರದಲ್ಲೆಲ್ಲೂ ಹೆಚ್ಚು ಉಪ್ಪು ಹಾಕಿರ್ತಾರೆ. ಅವೆಲ್ಲವನ್ನು ನಾವು ಕಡಿಮೆ ಮಾಡ್ತಾ ಬಂದಷ್ಟು ನಮ್ಗೆ ಹೆಚ್ಚು ಅನುಕೂಲ ಆಗ್ತಾ ಹೋಗುತ್ತೆ, ನರಗಳಿಗೆ ಒಳ್ಳೇದಾಗ್ತಾ ಹೋಗುತ್ತೆ. ಅದರಿಂದ ತಾಜಾ ಹಣ್ಣು ತರಕಾರಿಗಳಿಂದ ಮನೆಯಲ್ಲೇ ಮಾಡಿರುವಂತಹ ಆಹಾರಗಳನ್ನ ತಗೊಳ್ಳುವಂತಹ ಅಭ್ಯಾಸವನ್ನ ನಾವು ಬೆಳೆಸ್ತಾ ಹೋಗ್ಬೇಕು. ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಈ ಶನಿವಾರ ವೀಕೆಂಡ್ಸ್ ಬಂತು ಅಂದ್ರೆ ಹೊರಗಡೆ ಊಟಕ್ಕೆ ಹೋಗ್ತಾರೆ, ಅಡ್ಗೆ ಮಾಡ್ತಾರೆ. ಈ ಟೈಮ್ ಇಲ್ಲ ಅಂತ ಹೇಳ್ಕೊಂಡು ಫ್ರೆಶ್ ಕ್ಯಾಂಡ್ ಫುಡ್ಸ್ ಅನ್ನ ಮತ್ತೆ ಬಿಸಿ ಮಾಡ್ಕೊಂಡು ತಿನ್ನುವಂತಹ ಅಭ್ಯಾಸ ಇಟ್ಕೊಳ್ತಾರೆ. ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡು ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನುವಂತಹ ಆ ಅಭ್ಯಾಸವನ್ನ ನಾವು ಕಂಟಿನ್ಯೂ ಮಾಡ್ತಾ ಹೋದ್ರೆ ನಾವು ಉಪ್ಪಿನ ಪ್ರಮಾಣವನ್ನ ನಾವು ನಮ್ಮ ದೇಹದಲ್ಲಿ, ನಮ್ಮ ಆಹಾರದಲ್ಲಿ ನಾವು ಕಡಿಮೆ ಮಾಡ್ಕೊಂಡು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. 4ನೇದು ಟ್ರಾನ್ಸ್ ಫ್ಯಾಟ್ಸ್, ಎಣ್ಣೆಯಲ್ಲಿ ಕರೆದಿರುವಂತ ಆಹಾರ ಪದಾರ್ಥಗಳನ್ನು ನಾವು ಆದಷ್ಟು ಕಡಿಮೆ ಮಾಡ್ತಾ ಬರಬೇಕು. ನಾವ್ ಯಾರಿಗಾದ್ರೂ ಕೇಳಿದ್ರೆ ನಿಮ್ಗೆ ಬೋಂಡಾ ಪಕೋಡ ಇಷ್ಟ ಆಗುತ್ತೆ ಅಂತಂದ್ರೆ ಹೌದು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಈ ಮಕ್ಕಳಿಗೆ ಯಾರಿಗಾದ್ರೂ ಕೇಳಿದ್ರೆ ನಿಮ್ಗೆ ಏನ್ ಇಷ್ಟ ಅಂತಂದ್ರೆ ಫ್ರೆಂಚ್ ಫ್ರೈಸ್ ಅಂತ ಹೇಳ್ತಾರೆ. ಈ ಫ್ರೆಂಚ್ ಫ್ರೈಸ್, ಬೋಂಡಾ ಪಕೋಡ ಎಣ್ಣೆಯಲ್ಲಿ ಕರೆದಿರುವಂತಹ ಎಲ್ಲದರಲ್ಲೂ ಕೂಡ ಟ್ರಾನ್ಸ್ ಫ್ಯಾಟ್ಸ್ ಬಹಳ ಜಾಸ್ತಿ ಇರುತ್ತೆ, ಸ್ಯಾಚುರೇಟೆಡ್ ಫ್ಯಾಟ್ಸ್ ಹೆಚ್ಚಿರುತ್ತೆ. ಇದೆಲ್ಲದರಿಂದನೂ ಕೂಡ ಆ ಉರಿಯೂತ ಹೆಚ್ಚು ಮಾಡ್ತಾ ಹೋಗುವಂತಹ ಪ್ರಾಪರ್ಟಿ ಇರುತ್ತೆ. ಜೊತೆಗೆ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ನರಗಳ ಮೇಲೆ ಡ್ಯಾಮೇಜ್ ಆಗ್ತಾ ಬರುತ್ತೆ. ಈ ಫ್ರೆಂಚ್ ಫ್ರೈಸ್ ಇವೆಲ್ಲ ತುಂಬಾ ಎಣ್ಣೆಯಲ್ಲಿ ಕರೆದಿರುವಂತಹ ಆಹಾರ ಪದಾರ್ಥಗಳಲ್ಲಿ ಈ ಅಡ್ವಾನ್ಸ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, AGE ಅಂತ. ಇವೆಲ್ಲವೂ ಕೂಡ ನರಗಳ ಮೇಲೆ ಟಾಕ್ಸಿನ್ಸ್ ಆಗಿ ಅಂದ್ರೆ ವಿಷ ಪದಾರ್ಥಗಳಾಗಿ ನರಗಳನ್ನ ಹೆಚ್ಚು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಅದರಿಂದ ಈ ಬೇಕರಿಯಲ್ಲಿ ಹೆಚ್ಚು ಖರ್ಚಾಗುವಂಥದ್ದು ಯಾವುದು ಅಂತ ಕೇಳಿದ್ರೆ ಪಫ್ಸ್ ಅಲ್ಲೆಲ್ಲ ಈ ಡಾಲ್ಡಾ ಉಪಯೋಗಿಸಿರ್ತಾರೆ. ಅದರಿಂದನೂ ಕೂಡ ಈ ಟ್ರಾನ್ಸ್ ಫ್ಯಾಟ್ಸ್, ಅದರಲ್ಲೂ ಕೂಡ ಈ ಸ್ಯಾಚುರೇಟೆಡ್ ಫ್ಯಾಟ್ಸ್ ಬಹಳ ಜಾಸ್ತಿ ಇರುತ್ತೆ. ಅದರಿಂದ ನಾವು ಹೆಚ್ಚು ಈ ತರ ಎಣ್ಣೆಯಲ್ಲಿ ಕರೆದಿರುವಂತ ಆಹಾರವನ್ನ ಕಡಿಮೆ ಮಾಡ್ತಾ ಬರಬೇಕು. ಈ ಬೇಕರಿ ಐಟಮ್ಸ್, ಪ್ರಾಸೆಸ್ಡ್ ಫುಡ್ಸ್ ಅನ್ನ ಕಡಿಮೆ ಮಾಡಿಕೊಂಡು ನಾವು ಮನೆಯಲ್ಲೇ ಒಳ್ಳೆಯ ಕೊಬ್ಬಿನಂಶವನ್ನ ತಗೋಬೇಕು. ಯಾಕಂದ್ರೆ ನರಗಳ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಕೊಬ್ಬಿನಂಶ ಬೇಕೇ ಬೇಕು. ಒಳ್ಳೆಯ ಕೊಬ್ಬಿನಂಶವನ್ನು ತಗೋಬೇಕು. ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸೋಣ, ತುಪ್ಪವನ್ನು ಉಪಯೋಗಿಸೋಣ, ಆಲಿವ್ ಎಣ್ಣೆಯನ್ನು ಉಪಯೋಗಿಸೋಣ, ಡ್ರೈ ಫ್ರೂಟ್ಸ್ ಅಲ್ಲಿ ಇರುವಂತಹ ಆ ಒಳ್ಳೆಯ ಕೊಬ್ಬಿನಂಶವನ್ನ ತಗೊಳ್ಳೋಣ, ಈ ಫ್ಯಾಟಿ ಫಿಶ್ ಅಲ್ಲಿ ಇರುವಂತಹ ಒಳ್ಳೆಯ ಕೊಬ್ಬಿನಂಶವನ್ನ ತಗೊಳ್ಳೋಣ. ಇವೆಲ್ಲದರಿಂದ ನಮ್ಮ ನರಗಳ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಕೆಲವೊಂದಿಷ್ಟು ಸೊಪ್ಪು, ತರಕಾರಿ, ಹಣ್ಣುಗಳಲ್ಲೂ ಕೂಡ ನಮ್ಗೆ ಒಳ್ಳೆಯ ಫೈಬರ್ಗಳು ಸಿಗುತ್ತೆ. ಅದ್ರ ಜೊತೆಗೆ ನಾವು ಈ ಕೊಬ್ಬಿನಂಶವನ್ನ ಸೇರಿಸ್ಕೊಂಡು ತಗೊಂಡ್ರೆ ನಮ್ಮ ನರಗಳ ಆರೋಗ್ಯ ಚೆನ್ನಾಗಿರುತ್ತೆ. ಅದರಿಂದ ಈ ರೀತಿಯಾಗಿ ನಾವು ಕರೆಕ್ಟ್ ಆಗಿ ನೋಡ್ತಾ ಹೋದಾಗ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡೋದ್ರಿಂದ ನಮ್ಮ ನರಗಳ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. 5ನೇದು ಆಲ್ಕೋಹಾಲ್ ಮತ್ತು ಟೊಬ್ಯಾಕೊ, ಅಂದ್ರೆ ಧೂಮಪಾನ ಮತ್ತು ಮದ್ಯಪಾನ. ಆಲ್ಕೋಹಾಲ್ ಅಲ್ಲಿ ಈ ನ್ಯೂರೋಟಾಕ್ಸಿನ್ ಇರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಆಲ್ಕೋಹಾಲ್ ಅಲ್ಲಿರುವಂತಹ ಕೆಮಿಕಲ್ಗಳೆಲ್ಲವೂ ಕೂಡ ಈ ನರಗಳ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತೆ. ಆಲ್ಕೋಹಾಲಿಕ್ ನ್ಯೂರೋಪತಿ ಅಂತ ಆಗುತ್ತೆ. ಆಲ್ಕೋಹಾಲ್ ತಗೊಳ್ಳುವಂತಹ ವ್ಯಕ್ತಿಗಳಲ್ಲಿ ವಿಟಮಿನ್ಗಳು, ವಿಟಮಿನ್ B ಕಾಂಪ್ಲೆಕ್ಸ್ ಎಲ್ಲವೂ ನಮ್ಮ ದೇಹದಲ್ಲಿ ಆ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ. ಬಿ ವಿಟಮಿನ್ಗಳು ನಮ್ಮ ನರಗಳ ಆರೋಗ್ಯಕ್ಕೆ ಬಹಳ ಮುಖ್ಯವಾದಂತಹ ವಿಟಮಿನ್. ಅದರಿಂದ ಈ ಕೈಕಾಲಲ್ಲಿ ಜೋಮ್ ಬರುವಂತದ್ದು, ಸೆಳೆತ ಬರುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ನಾವು ಆದಷ್ಟು ಎಲ್ಲಾ ರೀತಿಯಲ್ಲೂ ಆ ಆಲ್ಕೋಹಾಲ್ ಅನ್ನ ನಾವು ಕಡಿಮೆ ಮಾಡ್ತಾ ಬರಬೇಕು ಅಥವಾ ಬಿಟ್ಬಿಡಬೇಕು.
ಅದೇ ರೀತಿ ಧೂಮಪಾನ ಮಾಡುವಂಥದ್ದು, ತಂಬಾಕನ್ನ ಯಾವುದೇ ರೂಪದಲ್ಲಿ ಸೇವನೆ ಮಾಡುವಂಥದ್ದನ್ನ ನಿಲ್ಲಿಸೋದ್ರಿಂದ ಈ ರಕ್ತ ಸಂಚಾರ ಚೆನ್ನಾಗಿ ಆಗ್ತಾ ಹೋಗುತ್ತೆ. ತಂಬಾಕು ಸೇವನೆ ಹೆಚ್ಚಾದಷ್ಟು ಈ ಪೆರಿಫರಲ್ ನರ್ವ್ಸ್ಗೆ ಅಂದ್ರೆ ಆ ನರಗಳಿಗೆ ಹೋಗುವಂತಹ ರಕ್ತ ಸಂಚಾರ ಕಡಿಮೆ ಆಗ್ತಾ ಇರುತ್ತೆ. ಅದನ್ನು ಸರಿಪಡಿಸಬೇಕು ಅಂದ್ರೆ ತಂಬಾಕನ್ನ ಬಿಡಬೇಕು. ಈಗಿನ ಪ್ರಪಂಚದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ತಂಬಾಕು ಸೇವನೆ ಮಾಡುವಂಥದ್ದು ಅಥವಾ ಧೂಮಪಾನ ಮದ್ಯಪಾನ ಮಾಡುವಂಥದ್ದು ಒಂದು ಸ್ಟೇಟಸ್ ಸಿಂಬಲ್ ಆಗಿದೆ. ಆದ್ರೆ ನಿಜವಾದ ರೀತಿಯಲ್ಲಿ ನಾವು ಆರೋಗ್ಯವಂತರಾಗಿರ್ಬೇಕು, ನಮ್ಮ ಸ್ಟೇಟಸ್ ಚೆನ್ನಾಗಿರ್ಬೇಕು ಅಂತಂದ್ರೆ ಆದಷ್ಟು ಬೇಗ ನಾವು ಧೂಮಪಾನ ಮತ್ತು ಮದ್ಯಪಾನವನ್ನ ಬಿಡಬೇಕು. ಆರನೇದು ಮತ್ತು ಕೊನೆಯದು ಎಕ್ಸೆಸಿವ್ ಕೆಫೀನ್ ಹೆಚ್ಚು ನಮ್ಮ ಆಹಾರದಲ್ಲಿ ತಗೊಳ್ಳುವಂಥದ್ದು ನಮ್ಗೆ ನರಗಳಿಗೆ ಒಳ್ಳೇದಲ್ಲ. ಕೈಕಾಲುಗಳಲ್ಲಿ ಉರಿಯೂತ ಇದೆ, ಜಾಸ್ತಿ ಇದೆ, ಈ ಕೈಕಾಲು ಜೋಮ್ ಬರ್ತಾ ಇದೆ ಅಂತ ಇದ್ದವರು ಜಾಸ್ತಿ ಟೀ ಕಾಫಿ ಕುಡಿದ್ಬಿಟ್ರೆ, ಕಾಫಿ ದಿನಕ್ಕೆ ಒಂದು 3-4 ಸಲಕ್ಕಿಂತ ಹೆಚ್ಚು ಕುಡಿಯುವಂತಹ ಅಭ್ಯಾಸ ಕೆಲವರಿಗಿರುತ್ತೆ. 3-4 ಕಪ್ಗಳಿಗಿಂತ ಜಾಸ್ತಿ ಕುಡಿಯುವಂಥವ್ರು ಈ ರೀತಿ ಹೆಚ್ಚು ಕಾಫಿ ಕುಡಿಯೋದ್ರಿಂದ ನಮ್ಮ ನರ್ವಸ್ ಸಿಸ್ಟಮ್ ಜಾಸ್ತಿ ಸ್ಟಿಮ್ಯುಲೇಟ್ ಆಗ್ಬಿಡುತ್ತೆ. ಹೆಚ್ಚು ಸ್ಟಿಮ್ಯುಲೇಟ್ ಆದ ತಕ್ಷಣ ನೋವಿನ ಆ ಅನುಭವ ಹೆಚ್ಚಾಗ್ತಾ ಹೋಗುತ್ತೆ, ಮತ್ತೆ ನರಗಳು ಇನ್ನೂ ವೀಕ್ ಆಗ್ತಾ ಹೋಗುವಂತ ಸಾಧ್ಯತೆ ಇರುತ್ತೆ. ಅಷ್ಟಲ್ಲದೆ ನಮಗೆ ನಿದ್ದೆ ಚೆನ್ನಾಗಿ ಬರೋದಿಲ್ಲ. ತುಂಬಾ ಕಾಫಿ ಕುಡಿಯುವಂತಹ ಅಭ್ಯಾಸ ಇರೋರಿಗೆ ನಿದ್ದೆ ಕಡಿಮೆ ಆಗ್ತಾ ಇದ್ದಾಗೆ ನರಗಳು ವಾಪಸ್ ಚೇತರಿಕೆ ಆಗುವಂಥದ್ದು ಕಡಿಮೆ ಆಗುತ್ತೆ. ನಮ್ಮ ಒತ್ತಡ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಮಾನಸಿಕ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ, ಮತ್ತೆ ನರಗಳ ತೊಂದರೆ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರಿಂದ ನಾವು ಈ ಕಾಫಿ ಮತ್ತು ಟೀ ಕುಡಿಯುವಂತಹ ಆ ಪ್ರಮಾಣವನ್ನ ಲಿಮಿಟ್ ಅಲ್ಲಿ ಇಡಬೇಕು. ಅದ್ರ ಜೊತೆಗೆ ಈ ಎನರ್ಜಿ ಡ್ರಿಂಕ್ಸ್ ಅಂತ ಈ ಟಿವಿಗಳಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಬಹಳ ಬರ್ತಾ ಹೋಗುತ್ತೆ. ಅದನ್ನ ನೋಡ್ಕೊಂಡು ಬಹಳಷ್ಟು ಜನ ಎನರ್ಜಿ ಡ್ರಿಂಕ್ಸ್ ಅಂತ ತಗೋತಾರೆ. ಅದರಲ್ಲೂ ಕೆಫೀನ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಕೂಡ ನಾವು ಲಿಮಿಟ್ ಮಾಡುವಂತಹದ್ದು ಬಹಳ ಮುಖ್ಯ. ನರ ದೌರ್ಬಲ್ಯ, ಕೈಕಾಲು ಸೆಳೆತ ಅಥವಾ ಕೈಕಾಲು ಜೋಮ್ ಬರುವಂತಹ ವ್ಯಕ್ತಿಗಳು ಯಾವ ಆಹಾರವನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ಡೀಟೇಲ್ಸ್ಗೋಸ್ಕರ ನೋಡಿ. ಅದೇ ರೀತಿ ಈ ನರಕ್ಕೋಸ್ಕರ ಬೇಕಾಗಿರುವಂತಹ ವಿಟಮಿನ್ಗಳು ಯಾವುದು, ಆ ವಿಟಮಿನ್ಗಳನ್ನು ನಮ್ಮ ಆಹಾರದಲ್ಲಿ ಹೇಗೆ ತಗೋಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಅನ್ನ ಹೇಳಿದ್ದೀನಿ, ಅದನ್ನ ನೋಡ್ಬೋದು. ಅದೇ ರೀತಿ ನರ ದೌರ್ಬಲ್ಯ ಇರುವಂತಹವರು ಯಾವ ವ್ಯಾಯಾಮಗಳನ್ನ ಮಾಡೋದ್ರಿಂದ, ಹೇಗೆ ವ್ಯಾಯಾಮಗಳನ್ನ ಮಾಡೋದ್ರಿಂದ ಇದರಿಂದ ನಾವು ಆದಷ್ಟು ಬೇಗ ಹೊರಗಡೆ ಬರ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ಡೀಟೇಲ್ಸ್ ಇದೆ. ಈ ನರ ದೌರ್ಬಲ್ಯ ಅಂದ್ರೆ ಯಾವ ಲಕ್ಷಣಗಳಿರುತ್ತೆ, ನಮ್ಮ ಕಾಲ್ಗಳಲ್ಲಿ ಇರುವಂತಹ ನರ ದೌರ್ಬಲ್ಯ, ಕೈಕಾಲು ಜೋಮ್ ಯಾಕೆ ಬರುತ್ತೆ, ಅದರ ಲಕ್ಷಣಗಳೇನು, ಕಾರಣಗಳೇನು ಅನ್ನೋದು ಈ ವಿಡಿಯೋದಲ್ಲಿ ಡೀಟೇಲ್ಸ್ ಹೇಳಿದ್ದೀನಿ. ಈ ಎಲ್ಲ ವಿಡಿಯೋಗಳನ್ನು ನೋಡಿದ್ರೆ ನಿಮ್ಗೆ ಸಮಗ್ರ ಚಿತ್ರಣ ಸಿಗುತ್ತೆ. ಇವತ್ತು ನಾವು ಮುಖ್ಯವಾದ 6 ಆಹಾರಗಳಿಂದ ಹೇಗೆ ಅದನ್ನ ಕಡಿಮೆ ಮಾಡೋದ್ರಿಂದ ಅಥವಾ ಅದನ್ನು ಬಿಟ್ಟು ಬಿಡೋದ್ರಿಂದ ನಮ್ಮ ನರಗಳ ಆರೋಗ್ಯವನ್ನ ಕಾಪಾಡ್ಕೋಬಹುದು ಅಂತ ನೋಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂತಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.